ಬೇಸಿಗೆ ಶುರುವಾಗ್ತಾ ಇದ್ದಂತೆಯೇ ಹನಿ ನೀರಿಗೆ ತತ್ವಾರ ಶುರುವಾಗಿದೆ. ನಲ್ಲಿ ನೀರು ಬರೋದು ವಾರಕ್ಕೊಮ್ಮೆ, ಅದು ಕೂಡ ಕಪ್ಪು ಬಣ್ಣದ ನೀರು ಬರ್ತಿದೆ. ಹೀಗಾಗಿ ದುಡ್ಡು ಕೊಟ್ಟು ನೀರು ತರ್ತಿದ್ದಾರೆ ಅಲ್ಲಿನ ಜನರು. ದುರಂತ ಅಂದ್ರೆ ಈಗಲೂ ಕೂಡ ಎಷ್ಟೋ ಕಡೆ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೇಸಿಗೆಗೂ ಮುನ್ನವೇ ಮಂಡ್ಯ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅಧಿಕಾರಿಗಳಿಗೂ ಕೂಡ ಕರೆಯನ್ನ ಮಾಡ್ತಾ ಇದ್ದಾರೆ. ಈಗ ತಾನೇ ನೆತ್ತಿ ಸುಡೋ ಬಿಸಿಲು ಶುರುವಾಗಿದೆ. ಚಳಿಗಾಲ ಕಳೆದು ರಣ ಬಿಸಿಲಿಗೆ ಮೈ ಒಡ್ಡೋದಕ್ಕೆ ಜನ ರೆಡಿ ಆಗ್ತಿದ್ದಾರೆ. ಇಂಥ ಹೊತ್ತಲ್ಲೇ ಕುಡಿಯೋ ನೀರಿಗೆ ತತ್ವಾರ ಎದ್ದಿದೆ. ಕಾವೇರಿ ಕೊಳ್ಳದ ಜನರಿಗೆ ಶುದ್ಧ ನೀರು ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಪುರಸಭೆಯ ನಿರ್ಲಕ್ಷ್ಯಕ್ಕೆ ಹಳ್ಳಿಗರು ಹೈರಾಣಾಗಿ ಹೋಗಿದ್ದು, ನಲ್ಲಿ ಆನ್ ಮಾಡಿದ್ರೆ ಸಾಕು ಕಪ್ಪು ಬಣ್ಣದ ನೀರು ಬೀಳ್ತಾ ಇದೆ. ಹೀಗಾಗಿ ನಿಮ್ಮ ನ್ಯೂಸ್ 18 ಜನರ ಧ್ವನಿಯಾಗಿ ನಿಂತಿದೆ. ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಹೊಸ ಹೊಳಲು ಜನರ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಬೇಸಿಗೆ ಮುನ್ನವೇ ಮಂಡ್ಯದಲ್ಲಿ ನೀರಿಗೆ ಹಾಹಾಕಾರ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೊಸ ಹೊಳಲಿನ ಜನ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಒಂದೇ ಒಂದು ಬಿಂದಿಗೆ ನೀರು ಸಿಕ್ಕರೆ ಸಾಕು ಅಂತ ಕಣ್ಣೀರಿಡುತ್ತಿದ್ದಾರೆ. 18ನೇ ವಾರ್ಡ್ನಲ್ಲಿ ನಲ್ಲಿ ನೀರು ಬರೋದೇ ವಾರಕ್ಕೊಮ್ಮೆ, ಅದು ಕೂಡ ಶುದ್ಧ ನೀರು ಬರ್ತಿಲ್ಲ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಹೇಳಿದ್ರೂ ಕ್ಯಾರೇ ಅಂತಿಲ್ಲ. ದಿಕ್ಕು ಕಾಣದಂತಾದ ಜನ ಕಾಸು ಕೊಟ್ಟು ನೀರು ತರ್ತಿದ್ದಾರೆ. 25 ವರ್ಷದಿಂದ ಮೋಟ್ರು ಚೆನ್ನಾಗಿರ್ತದ ಇರಲ್ಲ. ನಾನ್ ಕೇಳ್ದೆ ಹಳೆ ಮೋಟ್ರು ಬೇಡಿ ಹೊಸ ಮೋಟ್ರು ತಂದಾಕಿ ಅಂತ. ಈಗ 6 ತಿಂಗಳಲ್ಲೇ ಕೇಳ್ದೆ, ಹಾಕಿಸ್ಕೊಡ್ತೀನಿ. ಈಗ ಹಳೆ ಮೋಟ್ರು ತಂದು ಫಿಟ್ ಮಾಡ್ತೀನಿ ಅನ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಹೋದವರು ಬರ್ನೇ ಇಲ್ಲ ಮುನ್ಸಿಪಾಲ್ಟಿಯವರು. ನಾವು ಪುರಸಭೆಗೆ ಸುಮಾರು ಸರಿ ಅರ್ಜಿ ಕೊಟ್ಟು ಯಾರು ಬಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಎಮ್ಎಲ್ಎ ಆಗಿದ್ರಲ್ಲ ನಾರಾಯಣಗೌಡ್ರು, ಅವಾಗ ಅವ್ರಿಗೆ ನಾವು ಪತ್ರದ ಮೂಲಕನೇ ಎಲ್ಲ ಬರೆದ್ಕೊಟ್ಟು ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರ ಶಿಷ್ಯರಿಗೆ ಹೇಳ್ಬಿಟ್ರು, ಈಸ್ಕೊಳ್ಳಿ ಅವ್ರ ಹತ್ರ ಮಾಡಿಸ್ಕೊಡ್ತೀವಿ ಅಂತ. ಅವರು ಏನು ಮಾಡಿಸ್ಕೊಡ್ಲಿಲ್ಲ. ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ಹೇಳಿ ಹೇಳಿ ಸುಸ್ತಾಗಿರೋ ಜನ ಬಿಂದಿಗೆ ಹಿಡಿದು ಬೀದಿಗಿಳಿದಿದ್ದಾರೆ. ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬಹಿಷ್ಕರಿಸೋ ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ನಮಗೆ ನೀರಿನ ಸವಲತ್ತು ಕೊಡಲಿಲ್ಲ ಅಂದ್ರೆ ಈ ವಾರ್ಡಿನ ಪ್ರತಿಯೊಬ್ಬ ಸದಸ್ಯನು ಕೂಡ ಪುರಸಭೆ ಮುಂದೆ ಧರಣಿ ಕೂತ್ಕೋತಾರೆ. ಮುಂದಕ್ಕೆ ಯಾವುದೇ ಒಂದು ಪುರಸಭೆ ಎಲೆಕ್ಷನ್ ಬಂದರೂ ಕೂಡ ಇಲ್ಲಿ ಬಹಿಷ್ಕಾರ ಆಗ್ತಾರೆ. ಒಟ್ನಲ್ಲಿ ಬೇಸಿಗೆ ಆರಂಭದಲ್ಲೇ ಕುಡಿಯೋ ನೀರಿನ ಕಂಟಕ ಶುರುವಾಗ್ತಾ ಇತ್ತು. ಇನ್ನಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡ್ಬೇಕು. ಸುನಿಲ್ ಕುಮಾರ್, ನ್ಯೂಸ್ 18 ಮಂಡ್ಯ.